ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನುಪಮಾ ರಾವ್ ಅವರು. ಅನುಪಮಾ ರಾವ್ ಅವರು ದೇರಳಕಟ್ಟೆಯ ಏನೆಪೋಯ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಇದರ ಡಿಪಾರ್ಟ್ಮೆಂಟ್ ಆಫ್ ಪೆರಿಯೋಡಾಂಟಾಲಜಿ ಇದರಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದಂತ ವೈದ್ಯಕೀಯ ಚಿಕಿತ್ಸೆ ಅನ್ನುವಂಥದ್ದು ಒಂದು ಚಿಕ್ಕದಾದ ವಿಭಾಗವಾಗಿ ಉಳಿದಿಲ್ಲ. ಮೊದಲು ನಾವು ಯೋಚನೆ ಮಾಡ್ತಾ ಇದ್ದಂತಹ ಒಂದು ಡೆಂಟಿಸ್ಟ್ ಅನ್ನುವಂತಹ ಶಬ್ದ ಈಗ ಬೇರೆ ಬೇರೆ ವಿಭಾಗಗಳಲ್ಲಿ ಅದರದ್ದೇ ಆದಂತಹ ಒಂದು ಛಾಪನ್ನು ಮೂಡಿಸಿ ಅದು ಮುಂದುವರಿತಾ ಇದೆ. ವೈಜ್ಞಾನಿಕವಾಗಿ ಮುಂದುವರಿತಾ ಇರುವುದು ಕೂಡ ಇದಕ್ಕೆ ಕಾರಣ. ಇವತ್ತು ಈ ಪೆರಿಯೋಡಾಂಟಾಲಜಿ ಅಂದರೆ ಏನು, ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಅದರ ಚಿಕಿತ್ಸೆ ಯಾವ ಥರ ಅನ್ನೋದರ ಬಗ್ಗೆ ನಾವು ಡಾಕ್ಟರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಡಾಕ್ಟ್ರೆ, ಈಗ ಪೆರಿಯೋಡಾಂಟಾಲಜಿ ಅನ್ನುವಂಥ ಒಂದು ಶಬ್ದವನ್ನು ನಾವು ಕೇಳ್ತೇವೆ. ಮೊದಲು ನಾನು ಹೇಳಿದಾಗೆ ಡೆಂಟಲ್ ಅನ್ನುವಂಥ ಒಂದು ಶಬ್ದ ಈಗ ಬೇರೆ ಬೇರೆ ವಿಭಾಗಗಳಲ್ಲಿ ಹಂಚಿ ಹೋಗಿದೆ. ಅದಕ್ಕೆ ಅದರದ್ದೇ ಆದಂತಹ ಒಂದು ಬೇರೆಯಾದಂತಹ ಒಂದು ಮೆಡಿಕಲ್ ಕಾಲೇಜು ಕೂಡ ಇರುವಂಥದ್ದನ್ನು ನಾವು ಕಾಣ್ತೇವೆ. ಸಾಮಾನ್ಯ ಮೆಡಿಕಲ್ ಕಾಲೇಜಿನಲ್ಲಿ ಡೆಂಟಲ್ ಕಲಿಯುವುದು ಆಗಿದ್ರೆ ಅದು ಬೇರೆ. ಈಗ ಡೆಂಟಲಿಗೆ ಒಂದು ಕಾಲೇಜ್ ಇದೆ ಅಂತ ಹೇಳಿದ್ರೆ ಅದು ಅಷ್ಟು ಒಂದು ವಾಸ್ಟ್ ಸಬ್ಜೆಕ್ಟ್, ದೊಡ್ಡ ಸಬ್ಜೆಕ್ಟ್ ಅಂತ. ಈಗ ಈ ಪೆರಿಯೋಡಾಂಟಾಲಜಿ ಅನ್ನುವಂಥ ಒಂದು ಶಬ್ದ, ಇದು ಪೆರಿಯೋಡಾಂಟಾಲಜಿ ಅಂದ್ರೆ ಏನಿದು? ಪೆರಿಡಾಂಟಾಲಜಿ ಅಂದ್ರೆ ನಮ್ಮ ಹಲ್ಲಿದು ಸುತ್ತಮುತ್ತ ವಸಡು, ಮೂಳೆಗಳು, ಅದರ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಅದರ ಕೇರ್ ತಗೊಳ್ಳೋದು ವಿಭಾಗ. ಅದರಲ್ಲಿ ಏನೆಲ್ಲ ಬರ್ತದೆ? ಅದರಲ್ಲಿ ಬರುವುದು ಗಮ್ಸ್, ನಾವು ಇಂಗ್ಲಿಷಲ್ಲಿ ಆದರೆ ಗಮ್ಸ್ ಹೇಳ್ತೇವೆ, ಅಂದ್ರೆ ನಿಜಿ. ಮತ್ತೆ ಒಳಗೆ ಕನೆಕ್ಟಿವ್ ಟಿಶ್ಯೂ ಅಂತ ಪೆರಿಡಾಂಟಲ್ ಲಿಗಾಮೆಂಟ್ ಅಂತ ಬರುತ್ತೆ. ಮತ್ತೆ ಬೋನ್, ಆಲ್ವಿಲಾರ್ ಬೋನ್, ಅದಕ್ಕೆ ನಾವು ಮೂಳೆಗಳು ಇಲ್ಲಾದ್ರೆ ಎಲುಬುಗಳು ಹೇಳ್ತೇವೆ. ಸೊ ಅದು ಸುತ್ತಮುತ್ತ ನಮ್ಮ ಹಲ್ಲಿಗೆ ಸಪೋರ್ಟ್ ಅಂತ ಇರುತ್ತೆ. ಅದರ ಕಾರಣ ನಮ್ಮ ಹಲ್ಲು ಒಂದು ಸ್ಟ್ರಾಂಗ್ ನಮ್ಮ ಬಾಯಿಯಲ್ಲಿ ಇರುತ್ತೆ. ಸೊ ಅದಕ್ಕೆ ಆ ಹೆಲ್ತ್, ನಮ್ಮ ಗಮ್ ಹೆಲ್ತ್ಗೆ ಬಗ್ಗೆ ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು, ಅಂದ್ರೆ ಎನಿ ಇನ್ಫೆಕ್ಷನ್ ಬರುವ ಹೇಗೆ ನಾವು ಪ್ರಿವೆಂಟ್ ಮಾಡಬಹುದು, ಬಂದರೆ ಕೂಡ ಎಂತ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಹೇಗೆ ನಾವು ಅದು ಹೆಲ್ತ್ ಮೇಂಟೈನ್ ಮಾಡಬಹುದು, ಗಮ್ ಹೆಲ್ತ್ ಅವ್ರ ನಿಜಿದು ಹೆಲ್ತ್ ಹೇಗೆ ನಾವು ಮೇಂಟೈನ್ ಮಾಡೋದು, ಅದರ ಬಗ್ಗೆ ನಾವು ಈ ವಿಭಾಗ ಪೆರಿಡಾಂಟಾಲಜಿ ವಿಭಾಗ ಅದರ ಬಗ್ಗೆ ಕೇರ್ ತಗೊಳ್ತೇವೆ. ಈಗ ಇದರಲ್ಲಿ ಹಲ್ಲಿಗೆ ಬಂದಂತಹ ತೊಂದರೆಗಳು ಈ ವಿಭಾಗದಲ್ಲಿ ಬರುವುದಿಲ್ವಾ? ಹಲ್ಲಿನ ತೊಂದರೆಗಳು ಬೇರೆ ಒಂದು ಡಿಪಾರ್ಟ್ಮೆಂಟ್ ಆಫ್ ಎಂಡೋಡಾಂಟಿಸ್ಟ್ ಅಂತ ಹೇಳ್ತೇವೆ. ಅಲ್ಲಿ ಪ್ರಾಮುಖ್ಯದಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅದೆಲ್ಲ ಮಾಡುತ್ತೇವೆ. ಇಲ್ಲಿ ಆದ್ರೆ ವಸಡು ಮತ್ತೆ ಅದರದ್ದು ಮೂಳೆಗಳು ಅದರ ಬಗ್ಗೆ ಟ್ರೀಟ್ಮೆಂಟ್ ಇದ್ರೆ ಮಾತ್ರ ನಾವು ನೋಡ್ತೇವೆ. ಈಗ ವಸಡುಗಳು ನಮ್ಮಲ್ಲಿ ಯಾಕೆ ಅದು ಇನ್ಫೆಕ್ಟ್ ಆಗುದು, ಯಾಕಂದ್ರೆ ನಮ್ಮಲ್ಲಿ ನಾವು ತಿಂತೇವೆ, ಅನ್ನ ಪದಾರ್ಥ ತಿಂತೇವೆ, ಅದರ ನಂತರ ನಮ್ಮ ಹಲ್ಲು ಮಧ್ಯದಲ್ಲಿ ಅದು ಸಿಕ್ಕಿ ಬೀಳುತ್ತೆ. ಅದರ ನಂತರ ಹಲ್ಲು ಸರಿ ಉಜ್ಲಿಲ್ಲ, ಬಾಯಿ ತೊಳಿಲಿಲ್ಲ, ಏನಾಗುತ್ತೆ, ಅದು ಬ್ಯಾಕ್ಟೀರಿಯಾ, ಮೈಕ್ರೋ ಆರ್ಗ್ಯಾನಿಸಮ್ ಅದರ ಮೇಲೆ ಗ್ರೋ ಆಗುತ್ತೆ. ಅದು ಗ್ರೋ ಆದ ನಂತರ ಒಂದು ಪಾಚಿಯಾಗಿ ಒಂದು ಆವರಣ ಹಲ್ಲಿದು ಸುತ್ತಮುತ್ತ ಬೆಳೀತದೆ. ಅದು ನಮ್ಮ ವಸಡುದು ಹತ್ತಿರ ಇರುತ್ತೆ, ಅದು ಇರಿಟೇಟ್ ಆಗ್ತದೆ ನಮ್ಮ ವಸಡಿಗೆ, ಮತ್ತೆ ಅಲ್ಲಿಂದ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈಗ ಗಮ್ ಅಥವಾ ವಸಡಿಗೆ ಬರುವಂತಹ ಒಂದು ಕಾಯಿಲೆಗಳು ಮುಖ್ಯವಾಗಿ ಹಲ್ಲಿನಿಂದಲೇ ಪ್ರಾರಂಭ ಆಗುವುದಾ ಹೇಗೆ? ಇಲ್ಲ, ಇದು ಹಲ್ಲು ಮತ್ತೆ ವಸಡು ಅದರ ಮಧ್ಯೆ ಚಿಕ್ಕ ಗ್ಯಾಪ್ ಇರುತ್ತೆ. ಅಲ್ಲಿ ನಮ್ದು ಸಾಮಾನ್ಯವಾಗಿ ಮೈಕ್ರೋ ಆರ್ಗ್ಯಾನಿಸಮ್, ಬ್ಯಾಕ್ಟೀರಿಯಾ ಗ್ರೋ ಆದ ಕೂಡಲೇ ಆ ಗಮ್ಸ್ ಇದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈಗ ಈ ಗಮ್ಸ್ ಫಸ್ಟ್ ಸ್ಪ್ರೆಡ್ ಆಗೋದು ಇನ್ಫೆಕ್ಷನ್ ಅಂದ್ರೆ ನಮ್ಮ ಹಲ್ಲಿದು ಮಧ್ಯದಲ್ಲಿ ಭಾಗ ಉಂಟಲ್ಲ, ಆ ನಿಜಿ ಅದು ಬಾತದೆ, ಕಲರ್ ಚೇಂಜ್ ಆಗ್ತದೆ. ನಮ್ದು ಸಾಮಾನ್ಯದಲ್ಲಿ ಪಿಂಕ್ ಕಲರ್ ಗಮ್ಸ್ ಇರ್ತದೆ, ಅದು ಚೇಂಜ್ ಆಗಿ ರೆಡ್ ಕಲರ್ ಆಗುತ್ತೆ. ಮತ್ತೆ ಸ್ವಲ್ಪ ಬಾತ್ ಆಗುದು, ಅದರಿಂದ ರಕ್ತ ಬರುದು. ಸಾಮಾನ್ಯವಾಗಿ ಪೇಷಂಟ್ ಫಸ್ಟ್ ಬರುವುದು ಕಂಪ್ಲೇಂಟ್ ಅಂದ್ರೆ ಹಲ್ಲು ಉಜ್ಜುವಾಗ ರಕ್ತ ಬಂತು, ಅದು ಅವರದು ಫಸ್ಟ್ ಕಂಪ್ಲೇಂಟ್ ಇರುತ್ತೆ. ಸೊ ಹಲ್ಲಲ್ಲಿ ಅಂದ್ರೆ ನಿಜಿಯಲ್ಲಿ ರಕ್ತ ಬರುದು, ಮತ್ತೆ ಕೀವಾಗುದು, ಪಸ್ ಆಗುದು, ಮತ್ತೆ ಅದು ಫಸ್ಟ್ ಸೈನ್ಸ್, ಕೆಲವು ಸೈನ್ಸ್. ಅದರ ನಂತರ ಮಾತ್ರ ಇನ್ಫೆಕ್ಷನ್ ಮೂಳೆಗೆ ಸ್ಪ್ರೆಡ್ ಆದ ಕೂಡಲೇ ನಾವು ಅದಕ್ಕೆ ಹೇಳ್ತೇವೆ ಪೆರಿಡಾಂಟೈಟಿಸ್. ದ ಫಸ್ಟ್ ಸ್ಟೇಜ್ ನಾವು ಹೇಳ್ತೇವೆ ಜಿಂಜವೈಟಿಸ್, ಅದಂದ್ರೆ ಉರಿಹುತ. ಆ ಉರಿಹುತ ಕಂಟಿನ್ಯೂ ಆದ್ರೆ, ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಹೋದ್ರೆ ಮೂಳೆಗೆ ಅದೆಂತಾಗ್ತದೆ, ಬೇರೆದು ಸಪೋರ್ಟ್ ಸಿಸ್ಟಮ್ ಪೂರ್ತಿ ಹೋಗುತ್ತೆ, ಲೂಸ್ ಆಗ್ಲಿಕ್ಕೆ ಶುರು ಆಗ್ತದೆ ಹಲ್ಲು, ಮತ್ತೆ ಕೆಲವು ವರ್ಷದಲ್ಲಿ ಅದು ಉದುರಿ ಹೋಗುತ್ತೆ ಟ್ರೀಟ್ಮೆಂಟ್ ಆಗ್ಲಿಲ್ಲ ಆದ್ರೆ. ಈಗ ಮುಖ್ಯವಾಗಿ ನೀವು ಹೇಳಿದ್ರಿ, ನಾವು ತಿನ್ನುವ ಪದಾರ್ಥ ಅದನ್ನ ಸರಿಯಾಗಿ ತೊಳೆಯದಿದ್ರೋ ಅಥವಾ ಅದರಿಂದಾಗಿ ಬ್ಯಾಕ್ಟೀರಿಯಾ ಬೆಳೆದು ಅದೊಂದು ಪಾಚಿಯ ತರ ಆಗಿ ಗಮ್ಮಿಗೆ ಹೋಗ್ತದೆ ಅಂತ. ಅದು ಒಂದೇ ವಿಷಯವ ಅಲ್ಲಿ ಹೋಗುವಂಥದ್ದು ಅಥವಾ ಗಮ್ಮಿಗೆ ಬೇರೆ ರೀತಿಯ ಇದು ಬರ್ತದಾ?
ಗಮ್ ಇದು ಫಸ್ಟ್ ಸ್ಟೇಜ್ ನಾವು ಹೇಳ್ತೇವೆ, ಸ್ಟಾರ್ಟಿಂಗ್ ಪಾಯಿಂಟ್ ಅದು ನಾನು ಪಾಚಿಯೇ ಹೇಳಿದೆ. ಮತ್ತೆ ಅದು ಪಾಚಿ ಬೆಳೆಯುವಾಗ ಅದು ಹಾರ್ಡ್ ಆಗುತ್ತೆ. ಇದು ಪಾಚಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸಾಫ್ಟ್ ಇರುತ್ತೆ, ಅದು ಮತ್ತೆ ಕ್ರಮೇಣ ಅದು ಹಾರ್ಡ್ ಆಗುತ್ತೆ. ಅದು ಒಂದ್ಸಲ ಹಾರ್ಡ್ ಆದ ಕೂಡಲೇ ನಮ್ಮ ನಾರ್ಮಲ್ ಹಲ್ಲು ನಾವು ಉಜ್ತೇವೆ ಬ್ರಷ್ ಅಲ್ಲಿ, ಅದರಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಡೆಂಟಿಸ್ಟ್ ಹತ್ರನೇ ಹೋಗ್ಬೇಕು ಕ್ಲೀನಿಂಗ್ ಮಾಡ್ಲಿಕ್ಕೆ. ಸೊ ಈ ಪಾಚಿ ಒಂದ್ಸಲ ಅದು ಹಾರ್ಡ್ ಆದ ನಂತರ ಅದರ ಮೇಲೆ ಪುನಃ ಪಾಚಿ ಬೆಳಿಲಿಕ್ಕೆ ಶುರು ಆಗ್ತದೆ. ಅದು ಅಂದ್ರೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಗ್ರೋ ಆಗ್ಲಿಕ್ಕೆ ಶುರು ಆಗ್ತದೆ. ಈ ಗ್ರೋ ಆಗುವಾಗ ಬ್ಯಾಕ್ಟೀರಿಯಾ ಎಂತ ಮಾಡ್ತದೆ, ನಮ್ಮ ಹಲ್ಲು ಮತ್ತೆ ವಸಡುದು ಮಧ್ಯದಲ್ಲಿ ಭಾಗದಲ್ಲಿ ಅದು ಬೆಳೀತಾ ಹೋಗ್ತದೆ, ಕೆಳಗೆ ಕೆಳಗೆ ಬೆಳೀತಾ ಹೋಗ್ತದೆ. ಅದರಿಂದ ಅಲ್ಲಿ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡ್ತದೆ. ಅಲ್ಲಿಂದ ನಮ್ಮ ಬೇರುಗಳಲ್ಲಿ ಮತ್ತೆ ನಮ್ಮ ಮೂಳೆಗಳಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಅದು ಒಂದು ರೀಸನ್, ಅದು ಮೇನ್ ರೀಸನ್. ನೆಕ್ಸ್ಟ್ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಉಂಟು ಈ ಗಮ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಒಂದಂದ್ರೆ ಸ್ಮೋಕಿಂಗ್. ಪೇಷಂಟ್ ಯಾರು ಸ್ಮೋಕ್ ಜಾಸ್ತಿ ಮಾಡ್ತಾರೆ ಅವರಿಗೆ ಇದು ಪಾಚಿ ಇರಲೇಬೇಕು, ಅದರ ಒಟ್ಟಿಗೆ ಅವರು ಸ್ಮೋಕ್ ಮಾಡಿದ್ರೆ ಅದು ಜಾಸ್ತಿ ಆಗುತ್ತೆ. ಪೇಷಂಟಿಗೆ ಡಯಾಬಿಟೀಸ್ ಇದ್ರೆ, ಪೇಷಂಟಿಗೆ ಏಡ್ಸ್, ಸಮ್ ಸಿಸ್ಟಮಿಕ್ ಡಿಸೀಸ್ ವಿಚ್ ಆರ್ ಅನ್ಕಂಟ್ರೋಲ್ಡ್, ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ಇಲ್ಲ, ಆ ಟೈಪ್ ಮೆಡಿಕಲ್ ಇಶ್ಯೂ ಇದ್ರೆ ಈ ಗಮ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇವನ್ ಹಾರ್ಮೋನಲ್ ಚೇಂಜಸ್, ಪ್ಯೂಬರ್ಟಿ, ಪ್ರೆಗ್ನೆನ್ಸಿ, ಆ ಟೈಮಲ್ಲಿ ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲಿ ಸಹ ಈ ಗಮ್ ಪ್ರಾಬ್ಲಮ್ ಜಾಸ್ತಿ ನೋಡ್ತೇವೆ. ಸಾಮಾನ್ಯ ಬ್ರಷ್ ಕೂಡ ಸ್ವಲ್ಪ ಗಟ್ಟಿ ಇದ್ರೆ ಆ ತರದ ರಕ್ತ ಬರುವಂತದ್ದು ಇರುವುದಿಲ್ವಾ? ಅಂದ್ರೆ ಇದು ಹೇಗೆ ಗೊತ್ತುಂಟಾ, ನಮ್ಮ ಗಮ್ಸ್ ಆಲ್ರೆಡಿ ಉರಿಹುತ ಇರ್ತದೆ, ಅದರಲ್ಲಿ ನಮ್ದು ಬಾತಿದೆ, ನಮ್ಮ ಗಮ್ಸ್ ಬಾತಿದೆ, ಮತ್ತೆ ಅದರದ್ದು ರಕ್ತ ನಾಳಗಳು ಸ್ವಲ್ಪ ಸೂಪರ್ಫಿಷಿಯಲ್ ಇರ್ತದೆ. ಹಾಗೆ ಯಾವುದು ಸಣ್ಣ ವಿಷಯ ಸಹ ಅಲ್ಲಿ ಉಜ್ಜಿದ ಕೂಡಲೇ ಅದು ರಕ್ತ ಬರ್ತದೆ. ಅಂದ್ರೆ ಬರೀ ಬ್ರಷ್ನ ಪ್ರಾಬ್ಲಮ್ ಇಲ್ಲ. ನಾವು ಕೆಲವು ಸಹ ತಿನ್ನುವಾಗ ಸಹ ಕೆಲವು ಸಮಯ ನೋಡ್ತೇವೆ ವಸುಡದಿಂದ ರಕ್ತ ಬರುವುದು ಸಹ ಕಾಮನ್. ತಿನ್ನುವಾಗ ಕೂಡ ಬರುವುದು ಹೌದು. ಈಗ ಇದು ಒಂದು ಗಮ್ಮಿಗೆ ಹರಡಿತು ಅಂತ ಹೇಳಿದ್ರೆ ಅದು ಗೊತ್ತಾಗುವುದು ಹೇಗೆ? ಈಗ ನೀವು ಹೇಳಿದ್ರೆ ಒಂದು ಉರಿಯೂತ, ಅದಲ್ಲದೆ ಬೇರೆ ಹೇಗೆ ಗೊತ್ತಾಗ್ತದೆ? ಉರಿಹುತ ಫಸ್ಟ್ ಸೈನ್ ಹೇಳ್ತೇವೆ ನಾವು. ಉರಿಹುತದಲ್ಲಿ ಫಸ್ಟ್ ನಾವು ನೋಡುವುದು ಹಾಗೆ ಬ್ಲೀಡಿಂಗ್ ಗಮ್ಸ್, ಅಂದ್ರೆ ನಾವು ಬ್ರಷ್ ಮಾಡುವಾಗ ಬ್ಲೀಡ್ ಆಗೋದು, ಮತ್ತೆ ಬಾತ್ಕೊಳ್ಳೋದು, ಗಮ್ಸ್ ಇವಾಗ ನಿಮ್ಮ ನಿಜಿ ಬಾತ್ಕೊಳ್ಳೋದು. ಹೆಲಿಟೋಸಿಸ್ ಅಂದ್ರೆ ಬ್ಯಾಡ್ ಬ್ರೆತ್, ಬಾಯಿ ವಾಸನೆ ಬರ್ತದೆ ಪೇಷಂಟ್ಸಿಗೆ, ಅದು ಕಂಪ್ಲೇಂಟ್ ಇರ್ತದೆ. ಅದೆಂತ ಆಗ್ತದೆ ಅಂದ್ರೆ ಈ ಬ್ಯಾಕ್ಟೀರಿಯಾ ಗ್ರೋ ಆಗುವಾಗ ನಮ್ಮ ಪ್ರೋಟೀನ್ ಕಂಟೆಂಟ್ ಅನ್ನ ಪದಾರ್ಥ ಸಿಕ್ಕಿ ಬೀಳ್ತದಲ್ಲ, ಅದು ಪ್ರೋಟೀನ್ ಕಂಟೆಂಟ್ ಡಿಗ್ರೇಡ್ ಮಾಡ್ತದೆ. ಆವಾಗ ಅದು ಒಂದು ಗ್ಯಾಸ್ ರಿಲೀಸ್ ಮಾಡ್ತದೆ, ಅದಕ್ಕೆ ನಾವು ವೋಲಟೈಲ್ ಸಲ್ಫರ್ ಕಂಪೌಂಡ್ ಅಂತ ಹೇಳ್ತೇವೆ. ಅದು ಗ್ಯಾಸ್ ಲಿಬರೇಟ್ ಮಾಡುವಾಗ ಈ ಕೆಟ್ಟ ಸ್ಮೆಲ್ ಬರ್ತದೆ. ಸೊ ಅದು ಒಂದು ತುಂಬಾ ಇಂಪಾರ್ಟೆಂಟ್ ಸೈನ್ ಹೇಳ್ತೇವೆ ನಾವು, ಬ್ಯಾಡ್ ಬ್ರೆತ್. ಅದು ಒಂದು ನಾವು ನೋಡ್ಲಿಕ್ಕೆ ಸಿಗ್ತೇವೆ. ಸೊ ಇದು ಇನಿಷಿಯಲ್ ಸೈನ್ಸ್. ಮತ್ತೆ ನೀವು ಅದು ಪೇನ್ ಬರುವುದಿಲ್ಲ, ಜಾಸ್ತಿ ನೋವು ಬರುವುದಿಲ್ಲ. ಈ ಜಿಂಜವೈಟಿಸ್ ಅಲ್ಲಿ ನೋವು ಬರುವುದಿಲ್ಲ. ಹಾಗೆ ಪೇಷಂಟ್ಸ್ ಎಂತ ಮಾಡ್ತಾರೆ, ಡಾಕ್ಟರ್ಸ್ ಹತ್ರ ತೋರಿಸಲಿಕ್ಕೆ ಹೋಗುದಿಲ್ಲ. ಅದು ಮತ್ತೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾನು ಹೇಳಿದಾಗೆ ಜಿಂಜವೈಟಿಸ್ ಇಂತ ಪೆರಿಡಾಂಟೈಟಿಸ್ ಆದ ಕೂಡಲೇ ಬೇರೆ ಬೇರೆ ಪ್ರಾಬ್ಲಮ್ ಶುರು ಆಗುತ್ತೆ. ಮತ್ತೆ ಎಂತ ಆಗ್ತದೆ, ಇದು ಎರಡು ಹಲ್ಲಿದು ಮಧ್ಯ ಗ್ಯಾಪ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ, ಹಲ್ಲು ಲೂಸ್ ಆಗ್ಲಿಕ್ಕೆ ಶುರು ಆಗ್ತದೆ. ನಮ್ಮ ನಿಜಿ ವಸಡು ಉಂಟಲ್ಲ ಅದು ಜಾರಿ ಬೀಳ್ತದೆ. ಅದು ಜಾರುವಾಗ ನಮ್ಮ ಹಲ್ಲು ದೊಡ್ಡದು ಕಾಣ್ತದೆ, ನಿಜಿ ಮೇಲೆ ಹೋಗ್ತದೆ. ಸೊ ಅದೆಲ್ಲ ಸಮಸ್ಯೆಗಳು ಪೆರಿಡಾಂಟೈಟಿಸ್. ಅದಂದ್ರೆ ಯಾವಾಗ ಇದು ಇನ್ಫೆಕ್ಷನ್ ಗಮ್ಸ್ ಇಂದ ಬೇರೆಗಳಿಗೆ ಮತ್ತೆ ನಮ್ಮ ಬೋನ್ ಒಳಗೆ ಹೋಗ್ತದೆ, ಆವಾಗ ಇದೆಲ್ಲ ಸಿಂಪ್ಟಮ್ಸ್ ನಾವು ನೋಡ್ತೇವೆ. ಈಗ ಫಸ್ಟಿಗೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಅದರ ಮೊದಲಿನ ಭಾಗ ಅಂತ ಹೇಳಿದ್ರೆ ಜನರು ಹೆಚ್ಚು ಬರುವುದಿಲ್ಲ, ಆಗ್ಲೇ ಟ್ರೀಟ್ಮೆಂಟ್ ಅದನ್ನ ಮಾಡುವುದು ಹೇಗೆ ಅನ್ನುವಂಥದ್ದು. ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಹೇಳಿದ್ದೇನೆ ಇಲ್ಲಿ. ನಾವು ಯಾವಾಗ ಪೇಷಂಟಿಗೆ ಉರಿಹುತ ಮಾತ್ರ ಉಂಟು, ಅಂದ್ರೆ ಗಮ್ಸ್ ಇದು ಇನ್ಫೆಕ್ಷನ್ ಮಾತ್ರ ಉಂಟು, ಮೂಳೆಗಳಿಗೆ ಎಂಥ ಇನ್ಫೆಕ್ಷನ್ ಇಲ್ಲ, ಆ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ 100% ಕ್ಯೂರ್ ಉಂಟು. ಅಂದರೆ ನಮ್ಮ ಮುಂಚೆ ಹಾಗೆ ಹೆಲ್ತಿ ಗಮ್ ನಮಗೆ ವಾಪಸ್ ಸಿಗ್ಬಹುದು. ಮಾತ್ರ ಇದು ಆ ಟೈಮಲ್ಲೇ ಬರಬೇಕು. ಈಗ ಪೆರಿಡಾಂಟೈಟಿಸ್ ಒಂದ್ಸಲ ಆದ ಕೂಡಲೇ ಎಂತಾಗ್ತದೆ, ನಮ್ಮ ಸಪೋರ್ಟ್ ಸಿಸ್ಟಮ್, ನಮ್ಮ ಬೋನ್ ಆಲ್ರೆಡಿ ಸೌದು ಹೋಗ್ತಾ ಇರ್ತದೆ. ಸೊ ಸೌದು ಹೋಗುದು ಕ್ರಮೇಣ ಸೌದು ಹೋದ ನಂತರ ನಮ್ಮ ಹಲ್ಲು ಲೂಸ್ ಆಗಲಿಕ್ಕೆ ಶುರು ಆಗುವಾಗ, ತುಂಬ ಲೂಸ್ ಆದ ನಂತರ ಏನೋ ಟ್ರೀಟ್ಮೆಂಟ್ ಮಾಡಿದರೆ ನಮಗೆ ಏನೋ ಅದರದ್ದು ಬೆನಿಫಿಟ್ ಸಿಕ್ಕುದಿಲ್ಲ. ಅದಕ್ಕೆ ಫಸ್ಟ್ ಸ್ಟೇಜಲ್ಲಿ ಬಂದರೆ ಯಾವಾಗ ಸಹ ಒಳ್ಳೆಯದು, ನಮಗೆ 100% ಅದು ಕ್ಯೂರ್ ಮಾಡಲಿಕ್ಕೆ ಆಗತ್ತೆ. ಈಗ ಅದು ನೀವು ಹೇಳಿದರೆ 2ನೇ ಸ್ಟೇಜ್ಗೆ ಹೋಯಿತು ಅಂತ ಇಟ್ಕೊಳ್ಳುವ, ಆಗ ಅವರಿಗೆ ನೋವೆಲ್ಲ ಪ್ರಾರಂಭ ಆಗ್ತದೆ, ಅವು ನಿಮ್ಮಲ್ಲಿ ಬರ್ತಾರೆ. ಆಗ ನೀವು ಅವರಿಗೆ ಏನು ಸಜೆಷನ್ ಕೊಡ್ತೀರಿ? ಈಗ ಇದು ಪೆರಿಡಾಂಟೈಟಿಸ್ ಅಂತ ನಾನು ಹೇಳ್ತೇನಲ್ಲ, ಅದರಲ್ಲಿ ನೋವು ಬರುವುದು ತುಂಬ ಕಮ್ಮಿ ಪ್ರಮಾಣದಲ್ಲಿ. ಈಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನೋಡ್ತೇವಲ್ಲ, ಆವಾಗ ಪೇಷಂಟ್ ರಾತ್ರಿ ಇಡೀ ನಿಮಗೆ ನಿದ್ದೆ ಬರುವುದಿಲ್ಲ. ಅವರು ನೆಕ್ಸ್ಟ್ ಡೇ ಡೆಂಟಿಸ್ಟ್ ಹತ್ರ ಹೋಗ್ತಾರೆ ಹಲ್ಲು ರೂಟ್ ಕೆನಾಲ್ ಮಾಡಲಿಕ್ಕೆ.
ನಮ್ಮ ಸ್ಪೆಷಾಲಿಟಿದು ಪ್ರಾಬ್ಲಮ್ ಅಂದರೆ ಪೇಷಂಟ್ಸಿಗೆ ನೋವು ಬರುವುದಿಲ್ಲ, ಹಾಗೆ ಅವರು ಡಾಕ್ಟರ್ಸ್ ಹತ್ರ ಲಾಸ್ಟ್ ಸ್ಟೇಜ್ ತನಕ ಹೋಗುದಿಲ್ಲ. ಯಾವಾಗ ಹಲ್ಲು ಲೂಸ್ ಆಗ್ಲಿಕ್ಕೆ ಶುರು ಆಗುತ್ತೆ ಆವಾಗ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ. ಪೇನ್ ಒಂದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಬಟ್ ಆವಾಗ ಅವರು ಬಂದ್ರೆ ನಾವು ಫಸ್ಟ್ ಮಾಡೋದು ಕ್ಲೀನಿಂಗ್, ಟೂತ್ ಕ್ಲೀನಿಂಗ್ ಹೇಳ್ತೇವೆ. ಅಂದ್ರೆ ಸುತ್ತಮುತ್ತ ಪಾಚಿ ಮತ್ತೆ ಅದು ಹಾರ್ಡ್ ಆದದ್ದು ಟಾರ್ಟರ್ ಹೇಳ್ತೇವೆ, ಅದೆಲ್ಲ ಕ್ಲೀನ್ ಮಾಡಿದ ಕೂಡಲೇ ಸ್ವಲ್ಪ ಸಮಾಧಾನ ಆಗ್ತದೆ. ಒಸಡು ಸ್ವಲ್ಪ ಗಮ್ಸ್ ಹೆಲ್ದಿ ಆಗ್ಲಿಕ್ಕೆ ಶುರು ಆಗ್ತದೆ. ಮಾತ್ರ ಮೂಳೆ ಒಳಗೆ ಇನ್ಫೆಕ್ಷನ್ ಇರುವಾಗ ನಮ್ಗೆ ಎಂತ ಮಾಡ್ಬೇಕಾಗ್ತದೆ, ಸ್ವಲ್ಪ ಸರ್ಜರೀಸ್ ಮಾಡ್ಬೇಕಾಗ್ತದೆ. ಅದಕ್ಕೆ ನಾವು ಗಮ್ ಸರ್ಜರೀಸ್ ಹೇಳ್ತೇವೆ. ಅಲ್ಲಿ ಮಾತ್ರ ಒಸಡು ಸ್ವಲ್ಪ ನಾವು ಬಿಡಿಸಿ ಅದರ ಒಳಗೆದೆಲ್ಲ ಇನ್ಫೆಕ್ಷನ್ ಎಲ್ಲ ತೆಗೆದು ಅದರಲ್ಲಿ ಬೋನ್, ಈಗ ನಮ್ ಮೂಳೆಗಳು ಸೌದು ಹೋದ್ರೆ ಅಲ್ಲಿ ಬೇರೆ ರಿಪ್ಲೇಸ್ಮೆಂಟ್ ಮೆಟೀರಿಯಲ್, ಈಗ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಪ್ಲೇಸ್ಮೆಂಟ್ ಮೆಟೀರಿಯಲ್ ನಮ್ಮ ಹತ್ರ ಉಂಟು. ಅದು ನಾವು ಅಲ್ಲಿ ಹಾಕಿ ಅದು ಟ್ರೈ ಟು ರೀಜನರೇಟ್, ಯಾವುದು ಈಗ ಲಾಸ್ಟ್ ಆಗಿದೆ ಅದು ಟ್ರೈ ಟು ರೀಜನರೇಟ್, ಆವಾಗ ಅದರದ್ದು ಡೆಫಿನೆಟ್ಲಿ ಬೆನಿಫಿಟ್ ಸಿಗ್ತದೆ. ಈಗ ಪೇಷಂಟ್ ನಿಮ್ಮಲ್ಲಿ ಬಂದು ಅದೀಗ ಲೂಸ್ ಆಗ್ತಾ ಇದೆ ಅಂತ ಹಲ್ಲು ಅಂತ ಕಂಡ್ರೆ, ಹೌದು, ಆಗ ಅದು ಎಷ್ಟರವರೆಗೆ ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಹಲ್ಲನ್ನು ಉಳಿಸ್ಲಿಕ್ಕೆ ಆಗ್ತದೆ? ಇದು ಲೂಸ್ ಆಗುದು ನಾವು ಸ್ಟೇಜಸ್ ಹೇಳ್ತೇವೆ. ಗ್ರೇಡ್ 1 ಮೊಬಿಲಿಟಿ, ಗ್ರೇಡ್ 2 ಅಂಡ್ ಗ್ರೇಡ್ 3. ಗ್ರೇಡ್ 1 ಅಂಡ್ ಗ್ರೇಡ್ 2 ಮೊಬಿಲಿಟಿ ಸಾಮಾನ್ಯದಲ್ಲಿ ನಾವು ಪ್ಲಿಂಟಿಂಗ್ ಮಾಡ್ತೇವೆ. ಪ್ಲಿಂಟಿಂಗ್ ಅಂದ್ರೆ ಮಂದೆ ಹಲ್ಲಿಗೆ ಯಾವುದು ಹಲ್ಲು ಸ್ಟ್ರಾಂಗ್ ಇದ್ದಾರೆ ಅದರ ಸಪೋರ್ಟ್ ತಕೊಂಡು ಒಳಗಿಂದ ನಾವು ಸ್ಪ್ಲಿಂಟ್ ಹಾಕ್ತೇವೆ. ಅದರ ಸರಿಗೆ ಹಾಗೆ ಒಂದು ಮೆಟೀರಿಯಲ್ ಬರ್ತದೆ, ಅದು ಸರಿಗೆ ಹಾಗೆ ಬರ್ತದೆ. ಸೊ ಅದು ನಾವು ಸ್ಪ್ಲಿಂಟ್ ಮಾಡಿದ್ರೆ ಅದು ಲೂಸ್ ಆಗುದು ಡೆಫಿನೆಟ್ಲಿ ನಿಲ್ತದೆ. ಬಟ್ ಅದು ಅಷ್ಟೇ ಮಾಡ್ಲಿಕ್ಕಿಲ್ಲ, ಒಳಗೆ ಇನ್ಫೆಕ್ಷನ್ ಇದ್ದದೆಲ್ಲ ಕ್ಲಿಯರ್ ಮಾಡಬೇಕು. ಅದು ಕ್ಲೀನ್ ಮಾಡಿದ ನಂತರ ಅದು ಸ್ಪ್ಲಿಂಟ್ 6 ತಿಂಗಳಕ್ಕಿಂತ ಜಾಸ್ತಿ ಇಡ್ಲಿಕ್ಕಿಲ್ಲ. 6 ತಿಂಗಳ ನಂತರ ಅದು ಸ್ಪ್ಲಿಂಟ್ ಕ್ರಮೇಣ ನಾವು ತೆಗಿತೇವೆ, ಆವಾಗ ಹಲ್ಲು ಗಟ್ಟಿಯಾಗಿರ್ತದೆ. ಈ ಸ್ಪ್ಲಿಂಟ್ ಮಾಡುವುದು ಅಂತ ಹೇಳಿದ್ರೆ ಅದು ಹತ್ತಿರದ ಹಲ್ಲುಂಟು ಅದಕ್ಕೆ ಮಾಡುವುದು ಅಥವಾ ಯಾವುದೇ ಹಲ್ಲಿಗೆ ಹತ್ತಿರದ ಯಾವುದು ಸ್ಟ್ರಾಂಗ್ ಹಲ್ಲಿದ್ದಾರೆ ಆ ಸ್ಟ್ರಾಂಗ್ ಹಲ್ಲಿದ್ದು ಸಪೋರ್ಟ್ ಈಚೆ ಕಡೆ ಆಚೆ ಕಡೆ ಎರಡು ಕಡೆಯಲ್ಲಿ ಸಹ ಸಪೋರ್ಟ್ ತಕೊಂಡು ನಾವು ಅದು ಸ್ಪ್ಲಿಂಟ್ ಮಾಡ್ತೇವೆ. ಆಗ ಇದು ಹಲ್ಲು ಗಟ್ಟಿಯಾಗಿ ನಿಲ್ತದೆ. ಹೌದು. ಈಗ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ, ಹೌದು, ಸಾಮಾನ್ಯವಾಗಿ ನಮಗೆ ಒಂದು ನಮ್ಮ ಯೋಚನೆ ಉಂಟು, ಏನಂತ ಹೇಳಿದ್ರೆ ಇನ್ಫೆಕ್ಷನ್ ಆದರೆ ಔಷಧಿ ಕೊಟ್ಟರೆ ಹೋಗ್ತದೆ ಅಂತ. ಇದು ಔಷಧಿ ಕೊಟ್ಟರೆ ಹೋಗುವುದಿಲ್ವಾ? ಇಲ್ಲ, ಇದೇನು ಅಂದರೆ ಔಷಧಿ ಕೊಟ್ಟರೆ ಆವಾಗ ಸ್ವಲ್ಪ ಆ ಮಾಸ್ಕಿಂಗ್ ಇಫೆಕ್ಟ್ ಇರ್ತದೆ, ಕಂಪ್ಲೀಟ್ ಗುಣ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ಪಾಚಿ ನೀವು ತೆಗಿಲಿಲ್ಲ ಆದರೆ ಏನು ಮಾಡಿದರೆ ನಿಮಗೆ ಅದರದ್ದು ಕಂಪ್ಲೀಟ್ ಕ್ಯೂರ್ ಸಿಕ್ಕುದಿಲ್ಲ. ಅದಕ್ಕೆ ಈಗ ಆಂಟಿಬಯೋಟಿಕ್ಸ್ ಬೇಕಾದರೆ, ನಿಮ್ಮ ಮೌತ್ ವಾಶ್ ಬೇಕಾದರೆ ಸಹ ನೀವು ಜಸ್ಟ್ ಫಾರ್ಮಸಿ ಆರ್ ಇದಕ್ಕೆ ಮೆಡಿಕಲ್ ಶಾಪಿಗೆ ಹೋಗಿ ನನಗೆ ಬಾಯಿ ವಾಸನೆ ಉಂಟು, ಒಂದು ಮೌತ್ ವಾಶ್ ಕೊಡಿ, ನಾನು ಅದು ಮಾಡ್ತೇನೆ ಹೇಳಿದರೆ ಮೌತ್ ವಾಶಿಂದ ನಿಮ್ಮ ಬಾಯಿ ವಾಸನೆ ಹೋಗ್ಬೋದು, ಬಟ್ ಆ ಬ್ಯಾಕ್ಟೀರಿಯಾ ಗ್ರೋ ಆಗೋದು ನಿಲ್ಲಿಸೋದಿಲ್ಲ. ಸೊ ಅದಕ್ಕೆ ನೀವು ಫಸ್ಟ್ ಡೆಂಟಿಸ್ಟ್ ಹತ್ರ ಹೋಗಿ ಟೀತ್ ಕ್ಲೀನಿಂಗ್, ತುಂಬ ಚಿಕ್ಕ ಪ್ರೊಸೀಜರ್, ಪೇನ್ಲೆಸ್ ಪ್ರೊಸೀಜರ್, ಏನು ನೋವು ಆಗೋದು ಪ್ರೊಸೀಜರ್, ಅದು ಒಂದು ಅರ್ಧ ಗಂಟೆಯಲ್ಲಿ ಮುಗಿಸಬಹುದು. ಕ್ಲೀನಿಂಗ್ ಮಾಡೋದು ಬಹಳ ಮುಖ್ಯ. ಆ ಕ್ಲೀನ್ ಆದ ನಂತರ ನೀವು ಮೌತ್ ವಾಶ್ ಯೂಸ್ ಮಾಡಿ, ಬೇರೆ ನಿಮ್ಮದು ಜೆಲ್ಸ್ ಎಲ್ಲ ಯೂಸ್ ಮಾಡಿ, ಅದರಿಂದ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಕ್ಯೂರ್ ಸಿಗ್ತದೆ. ಬಟ್ ಅದು ಜೆಲ್ ಮೌತ್ ವಾಶ್ ಮಾತ್ರ ಯೂಸ್ ಮಾಡೋದು, ಟೀತ್ ಕ್ಲೀನಿಂಗ್ ಮಾಡೋದಿಲ್ಲ, ಅದರಿಂದ ನಿಮಗೆ ಡೆಫಿನೆಟ್ಲಿ ಏನು ಉಪಯೋಗ ಇಲ್ಲ. ಈ ಆಂಟಿಬಯೋಟಿಕ್ಸ್ ಎಲ್ಲ ಕೊಡೋದ್ರಿಂದಾಗಿ ಬ್ಯಾಕ್ಟೀರಿಯಾಗಳು ಸಾಯುವುದಿಲ್ವಾ, ಹೇಗೆ? ಈ ಆಂಟಿಬಯೋಟಿಕ್ಸ್ ಪದೇ ಪದೇ ತಗೊಳ್ಳುವಾಗ ಏನಾಗುತ್ತೆ, ನಮ್ಮ ಬ್ಯಾಕ್ಟೀರಿಯಾ ಸಹ ರೆಸಿಸ್ಟೆಂಟ್ ಆಗಿ ಬಿಡ್ತದೆ. ಸೊ ಕೆಲವು ಸಮಯ ಮತ್ತೆ ಆಂಟಿಬಯೋಟಿಕ್ ಕೊಟ್ಟರೆ ಸಹ ಆ ಬ್ಯಾಕ್ಟೀರಿಯಾಗೆ ಏನು ಬಿಡೋದಿಲ್ಲ, ಅದು ಗ್ರೋ ಆಗ್ತಾನೆ ಇರ್ತಾರೆ. ಸರಿ, ಆದ್ರಿಂದ ಆ ಪಾಚಿಯೋ ಏನು ಹೇಳ್ತೇವೆ ಅದನ್ನ ತೆಗಿಲೇಬೇಕು. ಅದೀಗ ನೀವು ಹೇಳಿದ್ರಿ ಅಲ್ಲಿಂದ ಹೋಗಿ ಅದು ಒಸಡಿನ ಒಳಗೆ ಹೋಗ್ತದೆ, ನಂತರ ಮೂಳೆಗೆ ತಾಗ್ತದೆ. ಹೌದು. ಅಲ್ಲಿ ಕೂಡ ಅದು ಅದೇ ತರ ಗ್ರೋ ಆಗ್ತದೋ, ಹೇಗೆ? ಗ್ರೋ ಆಗ್ತದಲ್ಲ, ಅದರ ಒಟ್ಟಿಗೆ ಅದು ಟಾಕ್ಸಿನ್ ಸ್ಪ್ರೆಡ್ ಮಾಡ್ತದೆ. ಮೇನ್ ಅದು ಮೂಳೆಗಳು ಸೌದಲಿಕ್ಕೆ ಕಾರಣ. ಹೌದು. ಈಗ ಪೇಷಂಟ್ಸಿಗೆ ನಾವು ನೋಡ್ತೇವೆ, ಕೆಲವು ಪೇಷಂಟ್ಸ್ ಅಲ್ಲಿ ಇದು ಎಷ್ಟೋ ವರ್ಷ ಈ ಪಾಚಿಗಳು ಇರ್ತದೆ, ಬಟ್ ಅವರಿಗೆ ಅಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುದಿಲ್ಲ, ಅವರದು ಉರಿಹುತ ಹಾಗೇ ಇರ್ತದೆ, ಅದು ಜಾಸ್ತಿ ಪ್ರೋಗ್ರೆಸ್ ಆಗುದಿಲ್ಲ. ಬಟ್ ಕೆಲವು ಪೇಷಂಟ್ಸ್ ಅಲ್ಲಿ ಈ ಉರಿಹುತ ಸಣ್ಣ ಪ್ರಾಯದಲ್ಲೇ ಅದು ಪೆರಿಡಾಂಟೈಟಿಸ್ ಆಗಿಬಿಡ್ತದೆ. ಸೊ ನಾವು ಹೇಳುವ ಹಾಗೆ ಪ್ಲಾಕ್ ಅಂದರೆ ಈ ಪಾಚಿಗಳು ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ನಿಮ್ಮ ಡಿಸೀಸ್ ಸ್ಟಾರ್ಟ್ ಮಾಡಲಿಕ್ಕೆ ಇದು ಇಂಪಾರ್ಟೆಂಟ್, ಬಟ್ ನಿಮ್ಮ ಇಮ್ಯೂನ್ ಸಿಸ್ಟಮ್, ಹೋಸ್ಟ್ ರೆಸ್ಪಾನ್ಸ್ ಅಷ್ಟೇ ಇಂಪಾರ್ಟೆಂಟ್. ನಿಮ್ಮ ಹೋಸ್ಟ್ ರೆಸ್ಪಾನ್ಸ್ ಇಲ್ಲಾಂದ್ರೆ ನಿಮ್ಮ ಇಮ್ಯುನಿಟಿ ಅಷ್ಟು ಸ್ಟ್ರಾಂಗ್ ಇಲ್ಲಾದ್ರೆ ಅದು ಜಾಸ್ತಿ ಬೇಗ ಸ್ಪ್ರೆಡ್ ಆಗ್ತದೆ ಅಂತ ಹೇಳಿದ್ರೆ ಮನುಷ್ಯರಿಂದ ಮನುಷ್ಯರಿಗೆ ವ್ಯತ್ಯಾಸ ಉಂಟು. ಇದು ಮೂಳೆಗೆ ಒಂದು ವೇಳೆ ತಾಗಿದ್ರೆ ಏನು ಎಫೆಕ್ಟ್ ಆಗ್ತದೆ? ಈ ಮೂಳೆಗಳಿಗೆ ತಾಗಿದ್ದ ಕೂಡಲೇ ಎಂತ ಆಗ್ತದೆ, ನಮ್ಮ ಮೇನ್ ಹಲ್ಲು ನಮ್ಮ ಬಾಯಿ ಒಳಗೆ ಇರುವುದು ಈ ಮೂಳೆದು ಸಪೋರ್ಟ್ ಅಲ್ಲಿ. ಈ ಮೂಳೆ ಸೌದು ಹೋಗುವಾಗ ಈ ಬೇರುಗಳು ಲೂಸ್ ಆಗಿ ಉದುರಿ ಬೀಳ್ತದೆ, ಅದು ಅಂದ್ರೆ ಟೂತ್ ಲಾಸ್ ಆಗಿ ಬಿಡ್ತದೆ. ಅದು ಒಂದು ವಿಷಯ. ಬೇರೆ ವಿಷಯ ಅಂದ್ರೆ ಈ ಗಮ್ ಪ್ರಾಬ್ಲಮ್ಸ್ ಮತ್ತೆ ನಮ್ಮ ಸಿಸ್ಟಮಿಕ್ ಹೆಲ್ತ್
ಅದು ಸಹ ಲಿಂಕ್ಡ್ ಉಂಟು. ಅಂದ್ರೆ ಅದರಲ್ಲಿ ಅಸೋಸಿಯೇಷನ್ ಸೈಂಟಿಸ್ಟಿಗೆ ಕಾಣ್ತಿದೆ. ಅವರು ಹೇಳುವ ಪ್ರಕಾರ ಈಗ ಪೇಷಂಟಿಗೆ ನಿಜಿ ಪ್ರಾಬ್ಲಮ್ ಉಂಟು, ಅದರ ಒಟ್ಟಿಗೆ ಪೇಷಂಟಿಗೆ ಡಯಾಬಿಟೀಸ್ ಉಂಟು. ಆ ಟೈಮಲ್ಲಿ ನಿಜಿ ಪ್ರಾಬ್ಲಮ್ ಸಹ ಜಾಸ್ತಿ ಆಗುತ್ತೆ, ಹಾಗೆ ನಿಮ್ಮ ಡಯಾಬಿಟೀಸ್ ಸಹ ಜಾಸ್ತಿ ಆಗುವ ಚಾನ್ಸ್ ಉಂಟು. ಸೊ ಇದು ಲಿಂಕ್ಡ್ ನಾವು ಹೇಳ್ತೇವೆ, ಅದು ಕೋರಿಲೇಷನ್. ಅಂದ್ರೆ ಡಯಾಬಿಟೀಸ್ ಮತ್ತೆ ಗಮ್ ಪ್ರಾಬ್ಲಮ್, ಹಾಗೆ ನಿಮ್ಮ ಹಾರ್ಟ್ ಡಿಸೀಸ್ ಮತ್ತೆ ಗಮ್ ಪ್ರಾಬ್ಲಮ್, ನಿಮ್ಮ ಪ್ರೆಗ್ನೆನ್ಸಿ ಔಟ್ಕಮ್ ಅಂದ್ರೆ ಲೋ ಬರ್ತ್ ಬೇಬೀಸ್, ಪ್ರೀಟರ್ಮ್ ಬೇಬೀಸ್, ಅದು ಸಹ ಈ ಗಮ್ ಹೆಲ್ತ್ ಒಳ್ಳೆ ಇಲ್ಲಾದ್ರೆ ಅದರ ಮೇಲೆ ಸಹ ಇಫೆಕ್ಟ್ ಆಗುವ ಚಾನ್ಸ್ ಉಂಟು. ಅದು ಕೆಲವು ಲಿಟ್ರೇಚರ್ ಉಂಟು ಈಗ. ಹಾಗೆ ನಾವು ಹೇಳುವ ಪ್ರಕಾರ ಇವನ್ ಪ್ರೆಗ್ನೆಂಟ್ ಲೇಡೀಸ್ ಡೆಲಿವರಿ ಮುಂಚೆ ಅವರು ಅವರ ಗಮ್ ಹೆಲ್ತ್ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಇದರಲ್ಲಿ ಪಾಚಿ ಬೆಳೆದ ಮೇಲೆ ಬೇರೆ ಯಾವುದಾದ್ರೂ ಕಾಯಿಲೆ ಬರುವಂತಹ ಚಾನ್ಸ್ ಉಂಟಾ? ವಸಡಿದು ಮೇನ್ ಪ್ರಾಬ್ಲಮ್ ಆಗೋದು ಪಾಚಿ ಬೆಳೆಯಿಂದ, ಬಟ್ ನಮ್ಮ ಹಲ್ಲಿದು ಬೇರೆ ವಿಷಯದಲ್ಲಿ ಇದರದ್ದು ರೋಲ್ ಇಲ್ಲ. ಕೆಲವು ಸಮಯ ಎಂತ ಆಗ್ತದೆ, ಈ ಪಾಚಿ ಬೆಳೆದು 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 ನಮ್ಮ ಬೇರದು ಕೆಳಗೆ ತನಕ ಹೋಗಿ ನಾವು ಹಲ್ಲು ನೋವು ಬರ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಮಾತ್ರ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ, ವಸಡು ಸಹ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದಕ್ಕೆ ನಾವು ಎಂಡೋಪೆರಿಯೋ ಲೀಷನ್ಸ್ ಅಂದ್ರೆ ಅದು ಒಟ್ಟಾಗುತ್ತೆ. ಇದು ಎಂಡೋ ಅಂದ್ರೆ ಹಲ್ಲಿದು ಪ್ರಾಬ್ಲಮ್ ಮತ್ತೆ ವಸಡುದು ಪ್ರಾಬ್ಲಮ್ ಒಟ್ಟಿಗೆ ಆಗಿ ಎರಡು ಸಹ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಹಲ್ಲಿನಿಂದ ಅಲ್ಲದೆ ಬೇರೆ ಯಾವುದಾದ್ರೂ ಕಾರಣದಿಂದ ಈ ಗಮ್ಗಳು ಲೂಸ್ ಆಗುವಂಥದ್ದು, ಗಮ್ಗಳು ಇದಾಗುವಂಥದ್ದು ಇಲ್ವಾ? ಅಲ್ಲ, ಪಾಚಿ ತುಂಬ ಇಂಪಾರ್ಟೆಂಟ್. ಅದರ ಒಟ್ಟಿಗೆ ನಾನು ಹೇಳಿದಾಗೆ ಹಾರ್ಮೋನ್ ಚೇಂಜಸ್ ಇಂಬ್ಯಾಲೆನ್ಸ್ ಆಗ್ತದೆ. ಆವಾಗ ಒಂದು ಆರ್ಟ್ ಫೇಸಲ್ಲಿ ಸಹ ಉರಿ ಹುತ್ತ ಬರೋದು ಚಾನ್ಸ್ ಉಂಟು. ಸ್ಮೋಕಿಂಗ್, ಡಯಾಬಿಟೀಸ್ ಅದೆಲ್ಲ ಕ್ರಮೇಣ ನಿಮ್ಮ ನಿಜಿ ಹೆಲ್ತಿಗೆ ತುಂಬ ಇಂಪ್ಯಾಕ್ಟ್ ಮಾಡ್ತದೆ. ಮತ್ತೆ ಮೆಡಿಸಿನ್ಸ್, ಕೆಲವು ಮೆಡಿಸಿನ್ಸ್ ಈಗ ಫಿಟ್ಸಿಗೆ ಮೆಡಿಸಿನ್ ತಗೊಳ್ತಾರೆ, ಮತ್ತೆ ಹೈಪರ್ ಟೆನ್ಷನ್ಗೆ ಕೆಲವು ಮೆಡಿಸಿನ್ಸ್ ಉಂಟು. ಆ ಮೆಡಿಸಿನ್ಸ್ ಇದು ಸೈಡ್ ಎಫೆಕ್ಟ್ ಅಲ್ಲಿ ಸಹ ನಾವು ನೋಡ್ತೇವೆ, ನಮ್ಮ ಗಮ್ಸ್ ಬಾತಿಕೊಳ್ಳುತ್ತೆ. ಆ ಗಮ್ಸ್ ಒಂದ್ಸಲ ಬಾತ್ಕೊಳ್ತ ನಂತರ ನಮ್ಮ ಹಲ್ಲು ಉಜ್ಜುವಾಗ ಸರಿ ಆಗುದಿಲ್ಲ, ಅದು ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ, ಆವಾಗ ಈ ನಿಜಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಕೆಲವು ಮೆಡಿಸಿನ್ಸ್ ಸಹ ಸೈಡ್ ಎಫೆಕ್ಟ್ ಕಾಸ್ ಮಾಡ್ತದೆ. ಒಂದು ಸಲ ಒಂದು ಟ್ರೀಟ್ಮೆಂಟಿಗೆ ಬಂದ್ರೆ ಅವರಿಗೆ ಈ ಗಮ್ಮಿನ ಇದನ್ನ ಸರಿ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ? ನಾನು ಹೇಳಿದಾಗೆ ಫಸ್ಟ್ ಸ್ಟೇಜಲ್ಲಿ ಪೇಷಂಟ್ ಬಂದರೆ, ಅಂದರೆ ಉರಿಹೂತ ಮಾತ್ರ ಉಂಟು, ಬೇರೆ ಮೂಳೆದು ಏನು ಇನ್ಫೆಕ್ಷನ್ ಇಲ್ಲ, ಅದು ಒಂದು ವಿಸಿಟಲ್ಲಿ ನಿಮ್ಮದು ಮ್ಯಾಕ್ಸಿಮಮ್ 2 ವಿಸಿಟಲ್ಲಿ ನಿಮ್ಮ ಟೀತ್ ಕ್ಲೀನಿಂಗ್ ಕರೆಕ್ಟ್ ಆಗಿ ಇದ್ದರೆ ಅದು ಕ್ಲಿಯರ್ ಆಗುತ್ತದೆ. ಬಟ್ ನಿಮಗೆ ಪೆರಿಡಾಂಟೈಟಿಸ್ ಆಗಿ ಅಂದರೆ ಸ್ಟೇಜ್ 2 ಆಗಿದೆ, ನಿಮ್ಮದು ಮೂಳೆಯಲ್ಲಿ ಸಹ ಪ್ರಾಬ್ಲಮ್ ಉಂಟು, ಇನ್ಫೆಕ್ಷನ್ ಉಂಟು, ಆವಾಗ ಮಾತ್ರ ನಮಗೆ ಪ್ಲ್ಯಾನ್ ಮಾಡಬೇಕಾಗ್ತದೆ ಟ್ರೀಟ್ಮೆಂಟ್. ಫಸ್ಟಲ್ಲಿ ನಾವು ಸೂಪರ್ಫಿಷಿಯಲ್ ಟೀತ್ ಕ್ಲೀನಿಂಗ್ ಮಾಡಿ ಬೇಕಾದ ನಂತರ ನೆಕ್ಸ್ಟ್ ಸರ್ಜರಿ ಮಾಡಬೇಕಾಗ್ತದೆ. ಅದು ಗಮ್ ಸರ್ಜರಿ ನಾವು ಹೇಳ್ತೇವೆ. ಅದರಲ್ಲಿ ನಾನು ಹೇಳಿದಾಗೆ ಈ ವಸಡುಗಳು ನಾವು ಸಪ್ರೇಟ್ ಮಾಡ್ತೇವೆ, ಸರ್ಜಿಕಲಿ ಸಪ್ರೇಟ್ ಮಾಡಿ ಅದರ ಒಳಗಿಂದ ನಾವು ಎಲ್ಲ ಇನ್ಫೆಕ್ಷನ್ ತೆಗಿತೇವೆ. ಮತ್ತೆ ಎಂತ ಬೇಕಾದರೆ ಬೋನ್ ಗ್ರಾಫ್ಟ್ ಎಂತಾದರೆ ಹಾಕಿ ಮತ್ತೆ ಮುಚ್ತೇವೆ ಸೂಚರ್ ಮಾಡಿ, ಆವಾಗ ಅದು ಟ್ರೀಟ್ಮೆಂಟ್ ಸರಿಯಾಗಿ ಬರ್ತದೆ. ಬಟ್ ಅದಕ್ಕೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ 3 ರಿಂದ 4 ವಿಸಿಟ್ ಸಹ ಕೆಲವು ಸಮಯ ಬೇಕಾಗ್ಬೋದು. ಈ ಸರ್ಜರಿ ಅನ್ನುವಂಥದ್ದು ಎಷ್ಟು ದೊಡ್ಡ ಸರ್ಜರಿ? ಎಷ್ಟು ಚಿಕ್ಕದು, ಹಾಗೇನು ತುಂಬ ದೊಡ್ಡ ಸರ್ಜರಿ ವಿಷಯ ಅಂದರೆ ಹೇಳುವಾಗೆ ಇಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮುಗಿಸ್ಬೋದು. ಅದಕ್ಕೆ ನೀವು ಲೋಕಲ್ ಎನಸ್ಥೀಸಿಯಾ? ಹೌದು, ಲೋಕಲ್ ಎನಸ್ಥೀಸಿಯಾ ಕೊಟ್ಟು ಏನೂ ನೋವು ಬರುವುದಿಲ್ಲ. ಮತ್ತೆ ಪೇಷಂಟಿಗೆ 1 ವಾರ ಬಿಟ್ಟು ಸೂಚರ್ ರಿಮೂವಲ್ ಅಂದರೆ ನಾವು ಸೂಚರ್ ಹಾಕ್ತೇವೆ, ಅದು ತೆಗಿಲಿಕ್ಕೆ ಒಂದ್ಸಲ ಬರಬೇಕಾಗ್ತದೆ. ನಿಮ್ಮ ಡೆಂಟಲ್ ಯಾವುದು ಆಸ್ಪತ್ರೆಯಲ್ಲೇ ಮಾಡುವಂತಹ ಸರ್ಜರಿ? ಇದು ಡೆಂಟಲ್ ಕ್ಲಿನಿಕಲ್ಲಿ ಸಹ ಮಾಡ್ತಾರೆ, ಪೆರಿಡಾಂಟಿಸ್ಟೇ ಮಾಡ್ತಾರೆ ಮಾತ್ರ. ಇದು ಅಂದರೆ ನಾವು ಕಲ್ತಿದ್ದೇವೆ ಇದರ ವಿಷಯ. ಸೊ ಪೆರಿಡಾಂಟಿಸ್ಟೇ ಕನ್ಸಲ್ಟೇಷನ್ ಕ್ಲಿನಿಕಲ್ಲಿ ಹೋಗಿ ಮಾಡ್ತಾರೆ, ಇಲ್ಲಾದರೆ ಕಾಲೇಜಲ್ಲಿ ಸಹ ಪೆರಿಡಾಂಟಿಕ್ಸ್ ವಿಭಾಗದಲ್ಲಿ ಇದೆಲ್ಲ ಸರ್ಜರೀಸ್ ಆಗ್ತದೆ. ಈಗ ಒಂದು ಸಲ ಇದನ್ನು ಸರ್ಜರಿ ಮಾಡುವಾಗ ಆಮೇಲೆ ಅವರು ಸರಿಯಾಗಿ ಫುಡ್ ಅಥವಾ ಇದನ್ನು ತಿನ್ನಲಿಕ್ಕೆ ಅಥವಾ ಅದನ್ನು ಸರಿ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ? ಮತ್ತೆ ಏನಿಲ್ಲ, ಇದಂದರೆ ಹೇಗೆ ಗೊತ್ತುಂಟಾ, ಇದು ಒಂದು ಸರ್ಜರಿ ಆದ ಕೂಡಲೇ ಒಂದು 24 hours ಸ್ವಲ್ಪ ಬಿಸಿ ತಿನ್ನಲಿಕ್ಕೆಲ್ಲ ಅದೆಲ್ಲ ನಾವು ಹೇಳ್ತೇವೆ. ಬಟ್ ಒಂದು 3-4 ಡೇಸಲ್ಲಿ ಎಲ್ಲ ಸಾಮಾನ್ಯವಾಗಿ ಆಗ್ತದೆ. ಮತ್ತು ಒಂದು ವಿಷಯ, ಇದು ಸರ್ಜರಿ ಆದ ಕೂಡಲೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ಇಲ್ಲ. ಅದು ನೀವು ನಿಯಮಿತವಾಗಿ ನಿಮ್ಮದು ಬ್ರಷಿಂಗ್ ಕರೆಕ್ಟ್ ಆಗಬೇಕು. ಯಾಕಂದರೆ ಈ ಬ್ಯಾಕ್ಟೀರಿಯಾ ಗ್ರೋ ಆಗ್ತಾನೆ ಇರ್ತಾರೆ. ನೀವು ನಿಮ್ಮ ಹಲ್ಲಿದು ಕಾಳಜಿ ತಗೊಳ್ಳಿಲ್ಲಾದ್ರೆ ಪುನಃ ಈ ಬ್ಯಾಕ್ಟೀರಿಯಾ ಗ್ರೋ ಆಗಲಿಕ್ಕೆ ಶುರು ಆಗ್ತದೆ, ಅದು ಪುನಃ ರಿಕರೆನ್ಸ್ ಆಗ್ತದೆ. ಅಂದರೆ ನಿಮ್ಮ ಸರ್ಜರಿ ಮಾಡಿ ಸಹ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಾವು ಹೇಳ್ತೇವೆ ಒಂದು 50% ಜಾಬ್ ಡೆಂಟಿಸ್ಟ್ ಮಾಡ್ಬೋದು, ಬಟ್ 50% ಅದರದ್ದು ಕೇರ್ ತಗೊಳ್ಳೋದು ಪೇಷಂಟ್ಸ್ ಮಾತ್ರ. ಅವರು ಕರೆಕ್ಟಾಗಿ ಬ್ರಷ್ ಮಾಡಬೇಕು, ಫ್ಲಾಸ್ ಮಾಡಬೇಕು, ಹೇಳಿದಾಗೆ ಡೆಂಟಿಸ್ಟ್ ಹತ್ರ ವಾಪಸ್ ಬರಬೇಕು, ಚೆಕಪ್ಪಿಗೆ ಬರಬೇಕು, ಎವ್ರಿ 6 months ಬರಬೇಕಾಗ್ತದೆ ಅವರಿಗೆ ಒಂದ್ಸಲ ತೋರಿಸ್ಲಿಕ್ಕೆ. ಯಾಕಂದರೆ ಒಂದ್ಸಲ ಪೇಷಂಟಿಗೆ ಪೆರಿಡಾಂಟೈಟಿಸ್ ಉಂಟು ಅಂದರೆ ಅದು ಲೈಫ್ ಲಾಂಗ್ ಅವನಿಗೆ ಚಾನ್ಸ್ ಉಂಟು ಪುನಃ ಬರಲಿಕ್ಕೆ. ಸೊ ಆ ಟೈಮಲ್ಲಿ ಯಾವಾಗ ಅದು ಬರ್ಬೋದು, ಸೊ ಅದು ಚೆಕ್ ಮಾಡ್ತಾ ಇರಬೇಕು. ಫಸ್ಟ್ ಸ್ಟೇಜಲ್ಲಿ ಅದೇ ಗೊತ್ತಾದರೆ ಕೂಡಲೇ ನಮಗೆ ಕಮ್ಮಿ ಇದರಲ್ಲಿ ನಾವು ಅದು ಸಾಲ್ವ್ ಮಾಡ್ಬೋದು. ಸೊ ಹಾಗೆ ಅದು ಮೇಂಟೆನೆನ್ಸ್ ಇಂಪಾರ್ಟೆಂಟ್.
ಈಗ ಒಂದು ಹಲ್ಲಿಗೆ ಬಂದದ್ದು ಇನ್ನೊಂದು ಹಲ್ಲಿಗೆ ಸ್ಪ್ರೆಡ್ ಆಗುವಂತ ಚಾನ್ಸ್ ಉಂಟಾ? ಇದು ಗಮ್ಸ್ ಅಲ್ಲ, ಇದು ಹಲ್ಲಿದು ವಿಷಯ ಅಲ್ಲ. ಸೊ ಗಮ್ಸ್ ಇಂದ ಡೆಫಿನೆಟ್ಲಿ ಗಮ್ಸ್ ನಮ್ದು ಬಾತ್ಕೊಳ್ತದೆ. ಅದು ಎಲ್ಲಿ ಬ್ಯಾಕ್ಟೀರಿಯಾ ಉಂಟು ಅಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಮತ್ತೆ ಕೆಲವು ಪೇಷಂಟ್ಸಿಗೆ ನಾನು ನೋಡಿದಾಗೆ ಮಾಮೂಲಿ ಗ್ಯಾಪ್ಸ್ ಇರ್ತದೆ, ಆವಾಗ ಬ್ರಷ್ ಮಾಡುವಾಗ ಅವರಿಗೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಆಗುತ್ತೆ. ಕೆಲವರದ್ದು ಒಂದು ಮೇಲೆ ಒಂದು ಹಲ್ಲಿರುವುದು ಇರ್ತದೆ, ಕೆಲವು ವಿಷಯ ಇರ್ತದೆ. ಬೇರೆ ಬೇರೆ ಪೇಷಂಟ್ಸ್ ಅಲ್ಲಿ ಬೇರೆ ಬೇರೆ ಟೈಪ್ ಇದು ಹಲ್ಲುದು ರಚನೆಗಳು ಇರ್ತದೆ. ಅದು ನಮ್ಮ ನಾರ್ಮಲ್ ಬ್ರಷಿಂಗ್ ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ, ಪಾಚಿ ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯತೆ ಇರುವುದಿಲ್ಲ. ಅವಾಗ ನಾವು ಬ್ರಷ್ ಮಾತ್ರ ಮಾಡಿ ಪ್ರಯೋಜನ ಇಲ್ಲ. ಸೊ ನಮ್ಗೆ ಫ್ಲಾಸಿಂಗ್ ಇಲ್ಲಾಂದ್ರೆ ಇಂಟರ್ಡೆಂಟಲ್ ಬ್ರಷ್ ಅಂತ ಸಿಗ್ತದೆ, ಅದೆಲ್ಲ ಯೂಸ್ ಮಾಡಬೇಕಾಗ್ತದೆ. ನಮ್ಮ ಹಲ್ಲಿದು ಮಧ್ಯದಲ್ಲಿ ಬೇಸಿಕಲಿ ಎಂತ ಅನ್ನ ಪದಾರ್ಥ ಬ್ಯಾಕ್ಟೀರಿಯಾಸ್ ಎಲ್ಲ ಉಂಟು ಅದು ತೆಗಿಲಿಕ್ಕೆ ಇಂಪಾರ್ಟೆಂಟ್. ಅದು ಸಾಧನೆಗಳು ನಮ್ಮ ಫಾರ್ಮಸಿಯಲ್ಲಿ ಎಲ್ಲ ಸಿಗ್ತದೆ. ಅದನ್ನ ಅವರ ಮನೆಯಲ್ಲೇ ಹೋಗಿ ಯೂಸ್ ಮಾಡಬಹುದಾ? ಹೌದೌದು, ಅವರು ದಿನ ಯೂಸ್ ಮಾಡಬೇಕು. ಹಾಗೆ ನಾವು ಬ್ರಷ್ ಮಾಡ್ತೇವೆ ದಿನ, ಹಾಗೆ ಇದು ಫ್ಲಾಸಿಂಗ್ ಇಂಟರ್ಡೆಂಟಲ್ ಬ್ರಷಿಂಗ್ ಮಾಡಲೇಬೇಕು. ಎವ್ರಿ ಒನ್ ಅಂದ್ರೆ ಇನ್ಕ್ಲೂಡಿಂಗ್ ಮೀ ಆ್ಯಂಡ್ ಯು ಎಲ್ಲರೂ ಸರಿ ಮಾಡಬೇಕು. ನಿಮಗೆ ಪ್ರಾಬ್ಲಮ್ ಉಂಟು ನಂತರ ನೀವು ಸ್ಟಾರ್ಟ್ ಮಾಡೋದಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಅಂದ್ರೆ ಪ್ರಿವೆನ್ಷನ್. ನಾವು ಹೇಳ್ತೇವಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ನಾವು ಪ್ರಿವೆಂಟ್ ಮಾಡುವ ಹಾಗೆ ಇದು ಎಲ್ಲ ಕರೆಕ್ಟ್ ನೀವು ಮಾಡ್ತಾ ಇದ್ರೆ ನಿಮಗೆ ಪಾಚಿ ಬೆಳೆಯುವುದಿಲ್ಲ, ನಿಮ್ಮ ರೋಗಗಳು ಸ್ಪ್ರೆಡ್ ಆಗುದಿಲ್ಲ. ಈಗ ಒಂದು ಸಿವಿಯರ್ ಆದಂಥ ಒಂದು ಇದು ಬಂತು ಅಂತ ಇಟ್ಕೊಳ್ಳಿ, ಬಂದು ಅವರ ಹಲ್ಲು ಹೋಯ್ತು ಅಂತ ಅದನ್ನು ಮತ್ತೆ ಏನ್ ಮಾಡುದು? ಅದು ಹಲ್ಲು ಹೋದ ನಂತರ ನಮ್ಗೆ ನೆಕ್ಸ್ಟ್ ಆಪ್ಷನ್ ಅಂದ್ರೆ ಒಂದಾದ್ರೆ ಮುಂಚೆ ಹಾಗೆ ಡೆಂಚರ್ ಕೊಡುದು, ಅಂದ್ರೆ ತೆಗೆದು ಹಾಕುದು ಡೆಂಚರ್ ನಾವು ಹೇಳ್ತೇವೆ. ಇಲ್ಲಾದ್ರೆ ಒಂದು ಫಿಕ್ಸ್ಡ್ ಡೆಂಚರ್ ಅಂತ ಸಿಗ್ತದೆ, FPD ಹೇಳ್ತೇವೆ, ಫಿಕ್ಸ್ ಪಾರ್ಷಿಯಲ್ ಡೆಂಚರ್. ಅಂದ್ರೆ ಎರಡು ಹಲ್ಲಿದು ಸಪೋರ್ಟ್ ತೆಕೊಂಡು ಹಲ್ಲು ಇಡುವುದು. ಇಲ್ಲಾದ್ರೆ ಈಗ ಡೆಂಟಲ್ ಇಂಪ್ಲಾಂಟ್ಸ್ ಈಗ ಪಾಪ್ಯುಲರ್ ಆಗಿದೆ. ಅಂದ್ರೆ ಒಂದು ಹಲ್ಲು ಹೋದ್ರೆ ಒಂದು ಹಲ್ಲು ಮಾತ್ರ ಅಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ, ಅಲ್ಲಿ ಮಾತ್ರ ಸ್ಕ್ರೂ ಟೈಪ್, ಅದು ಸ್ಕ್ರೂ ವಸಡುದು ಒಳಗೆ ಹೋಗುತ್ತೆ, ಮತ್ತೆ ಅದರ ಮೇಲೆ ಹಲ್ಲು ಬಿಲ್ಡ್ ಮಾಡ್ತಾರೆ. ಸೊ ಹಾಗೆ ಸಪೋರ್ಟ್, ಬೇರೆ ಹಲ್ಲಿದು ಸಪೋರ್ಟ್ ತೆಗೆಯುವುದಿಲ್ಲ. ಸೊ ಅದು ಸಿಂಗಲ್ ಟೂತ್ ನಿಮ್ಗೆ ರಿಪ್ಲೇಸ್ ಮಾಡಬಹುದು. ಸೊ ಈಗ ಡೆಂಟಲ್ ಇಂಪ್ಲಾಂಟ್ ತುಂಬಾ ಪಾಪ್ಯುಲರ್ ಆಗಿದೆ. ಆ ಡೆಂಟಲ್ ಇಂಪ್ಲಾಂಟ್ ಮಾಡಿದ ಮೇಲೆ ಈ ತರ ಕಾಯಿಲೆಗಳು ಬರುತ್ತೆ. ಡೆಂಟಲ್ ಇಂಪ್ಲಾಂಟ್ ಆದ ನಂತರ ಸಹ ಅದೇ ಕೇರ್ ನಾವು ತಗೊಳ್ಬೇಕು. ಇಲ್ಲಾದ್ರೆ ಪುನಃ ಅಲ್ಲಿ ಬ್ಯಾಕ್ಟೀರಿಯಾ, ಯಾಕಂದ್ರೆ ವಸಡು ಹಾಗೆ ಇರ್ತದೆ. ವಸಡು ಮತ್ತೆ ಈಗ ಮುಂಚೆ ಹಲ್ಲಿತ್ತು, ಈಗ ಇಂಪ್ಲಾಂಟ್ ಬಂದಿದೆ ಅಷ್ಟೇ. ಬಟ್ ವಸಡು ಮತ್ತೆ ಇಂಪ್ಲಾಂಟ್ ಅದರಲ್ಲಿ ಗ್ಯಾಪ್ ಇರುವಾಗ ಈ ಬ್ಯಾಕ್ಟೀರಿಯಾ ಗ್ರೋ ಆಗೋದು ಚಾನ್ಸಸ್ ಡೆಫಿನೆಟ್ಲಿ ಉಂಟು. ಸೊ ಆ ಕೇರ್ ನಿಮ್ಗೆ ಲಾಸ್ಟ್ ತನಕ ತಗೊಳ್ಳೇಬೇಕು. ನಾರ್ಮಲ್ ಹಲ್ಲಾಗ್ಲಿ ಅಥವಾ ಆರ್ಟಿಫಿಷಿಯಲ್ ಹಲ್ಲಾಗ್ಲಿ, ಎಸ್, ಎರಡಾದ್ರೂ ಕೂಡ ನೀವು ತಗೊಳ್ಳುವ ಕೇರ್ ಒಂದೇ ತೆಕೊಳ್ಳೇಬೇಕು. ಅದು ಒಂದು ದಿವಸ ತೆಕೊಂಡು ನೆಕ್ಸ್ಟ್ ಡೇ ತೆಕೊಳ್ಳೋದಿಲ್ಲ, ಹಾಗೆ ಇಲ್ಲ. ದಿನ ನಾವು 2 ಸಲ ಬ್ರಷ್ ಮಾಡೋದು ಮಾಡಲೇಬೇಕು, ಫ್ಲಾಸಿಂಗ್ ಮಾಡೋದು ಮಾಡಲೇಬೇಕು. ನಮ್ಮ ಬೇರೆ ಯಾವುದು ಡೆಂಟಿಸ್ಟ್ ಮೌತ್ ವಾಶ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದು ಮಾಡಬೇಕು. ಸೊ ಅದೆಲ್ಲ ಕೇರ್ ತಗೊಳ್ಳೇಬೇಕು. ಈಗ ಈ ಗಮ್ನ ಇದರಿಂದಾಗಿ ಗಮ್ಮಲ್ಲಿ ಬ್ಯಾಕ್ಟೀರಿಯಾ ಅಲ್ಲಿಗೆ ಹೋಗಿ ಈ ತರದ ಕಾಯಿಲೆ ಬರ್ತದೆ ಹೇಳಿದ್ರಿ. ಅಷ್ಟು ಇಂಪಾರ್ಟೆನ್ಸ್ ಗಮ್ಮಿದ್ದು ಯಾಕೆ ನಾವು ಹೆಚ್ಚು ತಗೊಳ್ಬೇಕು ಅನ್ನುವಂಥದ್ದು? ನಾನು ಹೇಳಿದಾಗೆ ಗಮ್ಸ್ ಮಾತ್ರ ಇನ್ಫೆಕ್ಟ್ ಆಗುವಾಗ ಆ ಗಮ್ಸ್ ಇದು ಪಕ್ಕ ನಾವು ಟೂತ್ ಕ್ಲೀನಿಂಗ್ ಮಾಡಿದರೆ ನಮ್ಮ ಹೆಲ್ತಿ ಗಮ್ಸ್ ಇರ್ತದೆ, ನಮ್ಮ ಮೂಳೆಗೆ ಅಂತ ಅದು ಸ್ಪ್ರೆಡ್ ಆಗೋದಿಲ್ಲ. ಬಟ್ ಈ ಗಮ್ಸ್ ಪ್ರಾಬ್ಲಮ್ ಮತ್ತೆ ಸ್ಪ್ರೆಡ್ ಆಗಿ ನಮ್ಮ ಬೇರುಗಳಿಗೆಲ್ಲ ಆದರೆ ಹಲ್ಲು ಉದಿರು ಬೀಳುತ್ತೆ. ಸೊ ಅದಕ್ಕೋಸ್ಕರ ಫಸ್ಟಲ್ಲೇ ಅದು ಕಂಡು ಹಿಡಿಯೋದು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಈಗ ಹೇಳೋದಿದ್ರೆ ಎಲ್ಲ ಜನರು ಕೂಡ ಈ ರೀತಿಯ ಪ್ರಾಬ್ಲಮ್ ಬಾರದ ಹಾಗೆ ಮೊದಲೇ ಯೋಚನೆ ಮಾಡಬೇಕಿದ್ರೆ ಏನು ಮಾಡಬೇಕು? ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ. ಸೊ ಬ್ರಷ್ ಮಾಡಬೇಕು 2 ಸಲ ಎಲ್ಲರಿಗೂ ಗೊತ್ತುಂಟು, ಬಟ್ ಅದು ಹೇಗೆ ಬ್ರಷ್ ಮಾಡುವುದು ಅದು ಇಂಪಾರ್ಟೆಂಟ್. ನಾವು ಎಲ್ಲರೂ 2 ಸಲ ಬ್ರಷ್ ಈಗ ಸಾಧಾರಣವಾಗಿ ಮಾಡ್ತೇವೆ, ಬಟ್ ಬ್ರಷ್ ಮಾಡೋದು ವಿಧಾನ ಕರೆಕ್ಟ್ ಉಂಟಾ ಇಲ್ವಾ ಅದು ಮುಖ್ಯ. ಮತ್ತೆ ಕರೆಕ್ಟ್ ಬ್ರಷ್ ಮಾಡಿದ ನಂತರ ನೀವು ಫ್ಲಾಸ್ ಮಾಡ್ತೀರಾ, ಇಂಟರ್ಡೆಂಟಲ್ ಬ್ರಷ್ ಯೂಸ್ ಮಾಡ್ತೀರಾ, ಅದು ಇಂಪಾರ್ಟೆಂಟ್. ಮತ್ತು 6 ತಿಂಗಳಿಗೆ 1 ಸಲ ನೀವು ಡೆಂಟಿಸ್ಟ್ ಹತ್ರ, ನಿಮ್ಮ ಹತ್ರ ಪ್ರಾಬ್ಲಮ್ ಉಂಟು ಇಲ್ವಾ ಆದರೆ ಸಹ ನೀವು ಡೆಂಟಿಸ್ಟ್ ಹತ್ರ ಹೋಗಿ ಚೆಕಪ್ ಮಾಡಿಸಿ. ನೀವು ಚೆಕಪ್ ಮಾಡುವಾಗ ಗಮ್ ಪ್ರಾಬ್ಲಮ್ ಎಂತ ಇದ್ದರೆ ಸಹ ಡೆಂಟಿಸ್ಟ್ ನಿಮಗೆ ಹೇಳ್ತಾರೆ. ಸೊ 6 ಮಂತ್ಸ್ 1 ಸಲ ಅಟ್ಲೀಸ್ಟ್ ನೀವು ಡೆಂಟಿಸ್ಟ್ ಹತ್ರ ಹೋಗಿ. ಸೊ ಇಷ್ಟು ಮಿನಿಮಮ್ ನೀವು ಮಾಡಬೇಕು. ಬ್ರಷಿಂಗ್, ಕರೆಕ್ಟ್ ಬ್ರಷಿಂಗ್, ಫ್ಲಾಸಿಂಗ್ ಮತ್ತು ಡೆಂಟಲ್ ವಿಸಿಟ್. ಮತ್ತು ಡಯಟ್ ಆಲ್ಸೋ. ಈಗ ಡಯಟ್ ನಾವು ಹೇಳ್ತೇವೆ ಅಲ್ಲ, ಜಂಕ್ ಫುಡ್ ತಿನ್ನೋದು ಇಲ್ಲಾಂದರೆ ಸ್ಟಿಕ್ಕಿ ಫುಡ್ ತಿನ್ನೋದು, ಅದೆಂತ ಆಗ್ತದೆ, ಈ ಸ್ಟಿಕ್ಕಿ ಫುಡ್ ಎಲ್ಲ ನಮ್ಮ ಹಲ್ಲು ಮೇಲೆ ಇಳ್ಕೊಂಡಿದ್ರೆ ಅದರ ಮೇಲೆ ಬ್ಯಾಕ್ಟೀರಿಯಾ ಬೇಗ ಗ್ರೋ ಆಗ್ತದೆ. ಸೊ ಹಾಗೆ ನಾವು ಹೇಳೋದು ಹೆಲ್ದಿ ಫುಡ್ ತಿನ್ನಿ, ಫೈಬ್ರಸ್ ಫುಡ್ ತಿನ್ನಿ. ಫೈಬ್ರಸ್ ಫುಡ್ ಅಂದರೆ ಈ ಕ್ಯಾರೆಟ್, ರಾ ವೆಜಿಟೇಬಲ್ಸ್ ಅದೆಲ್ಲ ತಿನ್ನುವಾಗ ನಮ್ಮ ಸೆಲ್ಫ್ ಕ್ಲೀನ್ಸಿಂಗ್ ಆಕ್ಟಿವಿಟಿ ಒಳ್ಳೆಯದಾಗತ್ತೆ. ಸೊ ಈ ಬ್ಯಾಕ್ಟೀರಿಯಾ ಆವಾಗಲೇ ಕ್ಲೀನಿಂಗ್ ಆಗಿ ಬಿಡ್ತದೆ. ಸೊ ಅದು ಗ್ರೋ ಆಗೋದಿಲ್ಲ. ಸೊ ಅದಕ್ಕೆ ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಡಯಟ್ ನೀವು ತಗೊಳ್ಳಿ.
ಡಾಕ್ಟರ್, ಈಗ ನೀವು ಬ್ರಷಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಬ್ರಷಿಂಗ್ ಮಾಡುವ ವಿಧಾನ ಅಂತ ಹೇಳಿದ್ರೆ ಹಲ್ಲು ಮತ್ತೆ ಇದರ ಗಮ್ಮಿಗೆಲ್ಲ ಯಾವ ರೀತಿಯಲ್ಲಿ ನಾವು ಬ್ರಷಿಂಗ್ ಮಾಡಬೇಕಂತ ನೋಡಿ. ಇದು ಫಸ್ಟ್ ಬ್ರಷ್ ಯೂಸ್ ಮಾಡೋದು, ಯಾವ ಟೈಪ್ ಬ್ರಷ್ ಯೂಸ್ ಮಾಡೋದು ಅದು ಇಂಪಾರ್ಟೆಂಟ್. ಈಗ ಕೆಲವು ಡಿಫ್ರೆಂಟ್ ಟೈಪ್ಸ್ ಬ್ರಷಸ್ ನಮ್ಮ ಮಾರ್ಕೆಟಲ್ಲಿ ಉಂಟು, ಸಾಫ್ಟ್, ಮೀಡಿಯಮ್, ಹಾರ್ಡ್. ಸೊ ನಾವು ಯಾವಾಗ ರೆಕಮೆಂಡ್ ಮಾಡ್ತೇವೆ ಸಾಫ್ಟ್ ಬ್ರಷ್ ಮಾತ್ರ ಯೂಸ್ ಮಾಡಿ. ಯಾಕಂದರೆ ನಾವು ಯಾವಾಗ ಹಾರ್ಡ್ ಬ್ರಷ್ ಯೂಸ್ ಮಾಡ್ತೇವೆ ಆವಾಗ ನಾವು ಪ್ರೆಷರ್ ಜಾಸ್ತಿ ಹಾಕಿದ್ದ ಕೂಡಲೇ ಆ ಪ್ರೆಷರಿಂದ ನಮ್ಮ ಹಲ್ಲು ಸೌದು ಹೋಗ್ತದೆ. ಹಲ್ಲು ಸೌದು ಹೋಗುವಾಗ ಸೆನ್ಸಿಟಿವಿಟಿ ಅಂದರೆ ಜುಮ್ ಆಗೋದು, ಎಂತ ನಾವು ತಣ್ಣಗೆ ಕುಡಿಯುವಾಗ ಅದೆಲ್ಲ ಜುಮ್ ಆಗೋದು ಎಲ್ಲ ಪ್ರಾಬ್ಲಮ್ ಬರೋದು ಈ ಹಲ್ಲು ಸೌದು ಆದ ನಂತರ. ಸೊ ಆ ಪ್ರಾಬ್ಲಮ್ ಬರೋದು ಬೇಡ ಆದರೆ ನೀವು ಸಾಫ್ಟ್ ಬ್ರಷ್ ಯೂಸ್ ಮಾಡಿ. ಆ ಸಾಫ್ಟ್ ಬ್ರಷ್ ಮಾಡುವಾಗ ನೀವು ಪ್ರೆಷರ್ ಹಾಕಿದ ಕೂಡಲೇ ಅದೆಂತಾಗ್ತದೆ, ನಮ್ಮ ಬ್ರಿಸಲ್ಸ್ ಆಟೋಮ್ಯಾಟಿಕ್ಲಿ ಹೀಗೆ ಸ್ಪ್ರೆಡ್ ಆಗುತ್ತೆ. ಸೊ ಡೈರೆಕ್ಟ್ ಇಂಪ್ಯಾಕ್ಟ್ ನಿಮ್ಮ ಹಲ್ಲು ಮೇಲೆ ಬೀಳುವುದಿಲ್ಲ. ಸೊ ಹಲ್ಲು ಸೌದು ಹೋಗುದು ಸಾಫ್ಟ್ ಬ್ರಷ್ ಅಲ್ಲಿ ನಾವು ನೋಡುದಿಲ್ಲ. ಕೆಲವರಿಗೆ ಇನ್ನೂ ಜಾಸ್ತಿ ಪ್ರೆಷರ್ ಹಾಕಿ ಬ್ರಷ್ ಮಾಡುವ ಕೆಲವು ಇರ್ತದೆ. ಆವಾಗ ಎಂತ ಮಾಡ್ತೇವೆ ನಾವು, ಅಲ್ಟ್ರಾ ಸಾಫ್ಟ್ ಬ್ರಷ್ ಅಂತ ಸಹ ಸಿಗ್ತದೆ. ಸೊ ಈ ಗಮ್ ಪ್ರಾಬ್ಲಮ್ ಇರುವವರಿಗೆ ಸಹ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ ಅಲ್ಟ್ರಾ ಸಾಫ್ಟ್ ಬ್ರಷ್, ಟೂತ್ ಬ್ರಷಸ್. ಅದು ಸಹ ಈ ಮಾರ್ಕೆಟಲ್ಲಿ ಅವೈಲೇಬಲ್ ಉಂಟು. ಗಮ್ಮಿನ ಬೇರೆ ಪ್ರಾಬ್ಲಮ್ಗಳು ಇಲ್ವಾ? ಉಂಟು. ಗಮ್ಮಿದು ಪ್ರಾಬ್ಲಮ್ಸ್ ಅಂದರೆ ಕೆಲವು ಸಮಯ ಎಸ್ಥೆಟಿಕ್ ಪ್ರಾಬ್ಲಮ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಪೇಷಂಟ್ಸಿಗೆ ಗಮ್ಮಿ ಸ್ಮೈಲ್ ಉಂಟು, ಅಂದರೆ ನಿಜಿ, ನಾವು ನೆಗಾಡುವಾಗ ನಿಜಿ ಮಾತ್ರ ಕಾಣುತ್ತೆ. ಆವಾಗ ಎಂಥ ಪೇಷಂಟ್ ಹೇಳ್ತದೆ, ನಂದು ಹಲ್ಲು ಕಾಣುವುದಿಲ್ಲ, ನನ್ನ ನಿಜಿ ಕಾಣ್ತದೆ. ಆವಾಗ ಎಂತ ಮಾಡ್ಬೋದು, ಈ ನಿಜಿ ಸರ್ಜರಿ ಮಾಡಿ ಆ ನಿಜಿ ಸ್ವಲ್ಪ ಮೇಲೆ ಜಾರಿಸಿ ನಮಗೆ ಅದಕ್ಕೆ ಎಸ್ಥೆಟಿಕ್ ಲುಕ್ ಕೊಡ್ಬೋದು. ಅಂದ್ರೆ ಇದು ಒಸಡಿನ ಸರ್ಜರಿ. ಇದು ಒಸಡಿನ ಸರ್ಜರಿ. ಮತ್ತೆ ಕೆಲವರಿಗೆ ಪಿಗ್ಮೆಂಟೆಡ್ ಜಿಂಜಾವ ಇರ್ತದೆ, ಡಾರ್ಕ್ ಕಲರ್ ಇರ್ತದೆ, ಅವರದ್ದು ಬ್ಲ್ಯಾಕ್ ಕಲರ್ ಗಮ್ಸ್ ಇರ್ತದೆ. ಆವಾಗ ಸಹ ನಾವು ಸರ್ಜರಿ ಮಾಡಿ ಆ ಕಲರ್ ನಾವು ಚೇಂಜ್ ಮಾಡ್ಬೋದು. ಅಂದರೆ ಅದರದ್ದು ಸರ್ಜರಿಯಲ್ಲಿ ನಾವು ಪಿಂಕ್ ಕಲರ್ ಜಿಂಜಾವ ವಾಪಸ್ ತಗೊಳ್ಬೋದು. ಮತ್ತು ಕೆಲವರಿಗೆ ಇನ್ಫೆಕ್ಷನ್ ಆಗಿ ಪೆರಿಡಾಂಟೈಟಿಸ್ ಆಗಿ ನಮ್ಮ ಇದು ನಿಜಿ ಉಂಟಲ್ಲ ಅದು ಜಾರಿ ಬೀಳ್ತದೆ. ಅದು ಕರೆಕ್ಟ್ ಪುನಃ ವಾಪಸ್ ಆ ಎಲ್ಲಿ ಇತ್ತು ಅಲ್ಲಿ ತಗೊಂಡು ಬರಲಿಕ್ಕೆ ಸಹ ಗ್ರಾಫ್ಟಿಂಗ್ ಸರ್ಜರೀಸ್ ಅಂತ ಉಂಟು. ಅಂದರೆ ಪ್ಲಾಸ್ಟಿಕ್ ಸರ್ಜರಿ, ಬೇರೆ ಕಡೆಯಿಂದ ಗ್ರಾಫ್ಟ್ ತಗೊಂಡು ಅಲ್ಲಿ ನಾವು ನಿಜಿ ಇಡ್ತೇವೆ. ಸೊ ಅದು ಸಹ ಪ್ರೊಸೀಜರ್ಸ್ ಉಂಟು. ಈಗ ಈ ಕಾಯಿಲೆಯಲ್ಲಿ ಮನೆಯ ಮದ್ದು ಮಾಡಿ ಅದನ್ನ ಗುಣ ಮಾಡುವಂಥದ್ದು, ಈ ತರ ಯೋಚನೆ ಬಂದ್ರೆ ಹೌದು. ಈಗ ಕೆಲವು ಮನೆಯಲ್ಲಿ ಹಾಗೆ ಮಾಡ್ತಾರೆ, ಬಾತುದು ಇಲ್ಲಾದ್ರೆ ನಮ್ಮ ರಕ್ತ ಬರುವುದು, ಅದಕ್ಕೆಲ್ಲ ಡಾಕ್ಟರ್ ಹತ್ರ ಎಂತ ಹೋಗುದು, ನೋವೇನಿಲ್ಲ ನನಗೆ, ನಾವು ಮನೆ ಮದ್ದು ಮಾಡುವ, ಹಾಗೆ ಎಲ್ಲ ತುಂಬ ವಿಷಯ ಉಂಟು. ಬಟ್ ಏನಾಗ್ತದೆ, ಈ ಮನೆ ಮದ್ದಲ್ಲಿ ಈ ಮಾಸ್ಕಿಂಗ್ ಎಫೆಕ್ಟ್ ಇರ್ತದೆ. ಬಟ್ ನಾನು ಹೇಳಿದಾಗೆ ಪಾಚಿ ಕಂಪ್ಲೀಟ್ ಹೋಗುದಿಲ್ಲ. ನಮಗೆ ಪಾಚಿ ಕಂಪ್ಲೀಟ್ ಹೋಗಲಿಲ್ಲ ಆದರೆ ಈ ಇನ್ಫೆಕ್ಷನ್ ಯಾವಾಗ ಸಹ ಮುಂದೆ ಹೋಗಿ ಪ್ರಾಬ್ಲಮ್ ಕೊಡ್ಬೋದು. ಸೊ ಮನೆ ಮದ್ದು ಮಾಡಿ ನೀವು, ಬಟ್ ಒಂದ್ಸಲ ಡೆಂಟಿಸ್ಟ್ ಹತ್ರ ಹೋಗಿ ಟೀತ್ ಕ್ಲೀನಿಂಗ್, ಅದು ಮಿನಿಮಮ್ ಒನ್ಸ್ ಇನ್ 6 months ನೀವು ಹೋಗಿ ಟೀತ್ ಕ್ಲೀನಿಂಗ್ ಒಂದು ಮಾಡಿಸಿ. ಅದರ ನಂತರ ನೀವು ಮನೆ ಮದ್ದು, ಕೆಲವು ಮನೆ ಮದ್ದು ಮಾಡಬಹುದು, ತೊಂದರೆ ಇಲ್ಲ. ಬಟ್ ಓನ್ಲಿ ಮನೆ ಮದ್ದು ಮಾಡಬೇಡಿ ಅಂತ ಹೇಳಿದ್ರೆ ಮನೆ ಮದ್ದಿನ ಜೊತೆಗೆ ಡಾಕ್ಟರ್ನು ಕೂಡ ನೀವು ಕನ್ಸಲ್ಟ್ ಮಾಡಿ ಯಾವುದು ಟ್ರೀಟ್ಮೆಂಟ್ ಬೇಕು ಅದು ಮಾಡಿಸಿ. ಈಗ ಒಟ್ಟಾರೆಯಾಗಿ ಒಂದು ಹಲ್ಲಿನ ಒಂದು ಒಸಡಿಗೆ ಯಾವ ರೀತಿಯಲ್ಲೆಲ್ಲ ಕಾಯಿಲೆ ಬರ್ತದೆ ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ಚಿಕಿತ್ಸೆಗಳು ಇದ್ದಾವೆ ಅನ್ನೋದರ ಬಗ್ಗೆ ನೀವು ಮಾಹಿತಿಯನ್ನು ನೀಡಿದ್ದೀರಿ. ಮುಖ್ಯವಾದಂತಹ ಒಂದು ಭಾಗ ನಿಮ್ಮ ಪೆರಿಯೋಡಾಂಟಾಲಜಿ, ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಇಲ್ಲಿವರೆಗೂ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.